ನಮಸ್ಕಾರ. ಇವತ್ತಿನ ವಿಡಿಯೋ ಅಕ್ಟೋಬರ್ ತಿಂಗಳ ಕುಸಿತದ ನಡುವೆ ರಿಟೇಲ್ ಹೂಡಿಕೆದಾರರಿಂದ ಭಾರಿ ಹೂಡಿಕೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಫ್ಟಿ 50 ಇಂಡೆಕ್ಸು ಅಕ್ಟೋಬರ್ ತಿಂಗಳಿನಲ್ಲಿ 6.2% ಕೆಳಗೆ ಬಿದ್ದಿತ್ತು. ಇದು ವರ್ಸ್ಟ್ ಫಾಲ್ ಇನ್ ಎ ಮಂತ್ ಇಂಡಿಯನ್ ಮಾರ್ಕೆಟ್ ಸಿನ್ಸ್ 2020. ಇಂಡಿವಿಜುವಲ್ ಸ್ಟಾಕ್ಸ್ ಕೂಡ ಅದೇ ಪ್ರಮಾಣದಲ್ಲಿ ಮತ್ತು ಜಾಸ್ತಿ ಪ್ರಮಾಣದಲ್ಲಿ ಕೆಳಗೆ ಬಿದ್ದಿದ್ದಾರೆ. ಮಾರುಕಟ್ಟೆಯಲ್ಲಿ ಇಷ್ಟೆಲ್ಲ ವೀಕ್ನೆಸ್ ಇದ್ರೂ ಕೂಡ ಓಪನ್ ಎಂಡೆಡ್ ಆಕ್ಟಿವ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ಫ್ಲೋ ಜಾಸ್ತಿ ಆಯಿತು. 21.69% ಮಂತ್ ಆನ್ ಮಂತ್ ಬೇಸಿಸ್ ಅಂಡ್ 41,887 crore ಇನ್ ಅಕ್ಟೋಬರ್. ಟೋಟಲ್ ಇನ್ಫ್ಲೋಸ್ ಮ್ಯೂಚುವಲ್ ಫಂಡಿಗೆ ಅಂದಾಜು 2.4 lakhs crore. The industry saw outflows worth 71,114.08 crore during the month of September. ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದಷ್ಟು ಔಟ್ಫ್ಲೋ ಇತ್ತು. ಅಕ್ಟೋಬರ್ನಲ್ಲಿ ಜಾಸ್ತಿ ಹಾಕಿದ್ದಾರೆ ರಿಟೇಲ್ ಇನ್ವೆಸ್ಟರ್ಸ್. ಇನ್ಫ್ಲೋ ಆಕ್ಟಿವ್ ಓಪನ್ ಎಂಡೆಡ್ ಈಕ್ವಿಟಿ ಫಂಡ್ಗಳಲ್ಲಿ ಪಾಸಿಟಿವ್ ಝೋನ್ ಅಲ್ಲಿ ಇತ್ತು. 44th ಮಂತ್ ಇನ್ ಎ ರೋ ಅಂತಂದ್ರೆ ಆಲ್ಮೋಸ್ಟ್ 4 ವರ್ಷದಿಂದ ರಿಟೇಲ್ ಇನ್ವೆಸ್ಟರ್ಸ್ ಕಂಟಿನ್ಯೂಸ್ ಆಗಿ ನೆಟ್ ಬಯರ್ಸ್ ಆಗಿದ್ದಾರೆ ಈಕ್ವಿಟಿ ಫಂಡ್ಸ್ ಇನ್ ಇಂಡಿಯಾ. ಈಗ ನಿಮ್ಮ ಮುಂದೆ ಒಂದಷ್ಟು ಅಂಕಿಅಂಶಗಳು ರಿಗಾರ್ಡಿಂಗ್ ದ ಇನ್ಫ್ಲೋ ಇಂಟು ವೇರಿಯಸ್ ಕ್ಯಾಟಗರಿ ಆಫ್ ಮ್ಯೂಚುವಲ್ ಫಂಡ್ಸ್. ಇನ್ವೆಸ್ಟ್ಮೆಂಟ್ ಇನ್ ವೇರಿಯಸ್ ಫಂಡ್ಸ್ ಇನ್ ಅಕ್ಟೋಬರ್. ಲಾರ್ಜ್ ಕ್ಯಾಪ್ ಇನ್ವೆಸ್ಟ್ಮೆಂಟ್ ಇನ್ ಸೆಪ್ಟೆಂಬರ್ 2024 1769, ಅಕ್ಟೋಬರ್ ಅಲ್ಲಿ 3452 ಕೋಟಿ. ಮಿಡ್ ಕ್ಯಾಪ್ 3130 ಸೆಪ್ಟೆಂಬರ್ನಲ್ಲಿ, 4683 ಅಕ್ಟೋಬರ್ ಅಲ್ಲಿ. ಸ್ಮಾಲ್ ಕ್ಯಾಪ್ ಸೆಪ್ಟೆಂಬರ್ 2024 ಅಲ್ಲಿ 3071 ಕೋಟಿ ಮತ್ತು ಇನ್ವೆಸ್ಟ್ಮೆಂಟ್ ಇನ್ ಅಕ್ಟೋಬರ್ 3772 ಕೋಟಿ. ಸೆಕ್ಟರ್ ಆರ್ ಥಿಮ್ಯಾಟಿಕ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಇನ್ ಸೆಪ್ಟೆಂಬರ್ 2024 13,254 ಕೋಟಿ. ಇನ್ವೆಸ್ಟ್ಮೆಂಟ್ ಇನ್ ಅಕ್ಟೋಬರ್ 12,279 ಕೋಟಿ. ಹೈಬ್ರಿಡ್ ಫಂಡ್ಸ್ ಮೋರ್ ದೆನ್ 65% ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಇನ್ ಸೆಪ್ಟೆಂಬರ್ 2024 4,901 crore ಮತ್ತು ಅಕ್ಟೋಬರ್ 2024 16,863 ಕೋಟಿ. ಇಂಡೆಕ್ಸ್ ಫಂಡ್ಸ್ ಸೆಪ್ಟೆಂಬರ್ನಲ್ಲಿ 3,254 ಕೋಟಿ. ಇನ್ವೆಸ್ಟ್ಮೆಂಟ್ ಇನ್ ಅಕ್ಟೋಬರ್ 23,428 ಕೋಟಿ. ಈಕ್ವಿಟಿ ಫಂಡ್ಸ್ ಅಲ್ಲದೇ ಡೆಟ್ ಫಂಡ್ಗಳಿಗೆ ಕೂಡ ಒಳ್ಳೆಯ ಇನ್ಫ್ಲೋ ಬಂದಿದೆ ಅಕ್ಟೋಬರ್ ತಿಂಗಳಲ್ಲಿ. ಆಲ್ ಡೆಟ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಇನ್ ಸೆಪ್ಟೆಂಬರ್ 2024 -114,000 crores. ಇನ್ವೆಸ್ಟ್ಮೆಂಟ್ ಅಕ್ಟೋಬರ್ 2024 1,57,000 ಕೋಟಿ. ನಿಮಗೆಲ್ಲ ತಿಳಿದ ಹಾಗೆ ಅಕ್ಟೋಬರ್ ತಿಂಗಳಿನಲ್ಲಿ FIIs ದೊಡ್ಡ ಪ್ರಮಾಣದಲ್ಲಿ ಷೇರುಗಳನ್ನು ಮಾರಿಕೊಂಡಿದ್ವು, ಅಂದಾಜು 1 ಲಕ್ಷ ಕೋಟಿ. ಆ ಸಮಯದಲ್ಲಿ ಇಂಡಿಯನ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಬೈಯಿಂಗ್ ಆನ್ ಡಿಪ್ಸ್ ಅನ್ನುವ ತಂತ್ರದ ಪ್ರಕಾರ ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದಾರೆ. ಮ್ಯೂಚುವಲ್ ಫಂಡ್ ಅಲ್ಲಿ SIP ಮುಖಾಂತರ ಹಣವನ್ನು ಹಾಕುವಂತ ಅಮೌಂಟ್ ಜಾಸ್ತಿ ಆಗ್ತಾ ಇದೆ. ಫಸ್ಟ್ ಟೈಮ್ ಅಕ್ಟೋಬರ್ 2024 ಅಲ್ಲಿ 25,000 ಕೋಟಿಯನ್ನು ಕ್ರಾಸ್ ಆಯಿತು ಮತ್ತು 25,323 ಕೋಟಿಯನ್ನು ತಲುಪಿದೆ. ಮ್ಯೂಚುವಲ್ ಫಂಡ್ ಅಲ್ಲಿ SIP ಅಲ್ಲಿ ಹಣ ಹಾಕುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. 10.12 crore ಅಕ್ಟೋಬರ್ 2024 ಕಂಪೇರ್ ಟು 9.87 ಸೆಪ್ಟೆಂಬರ್ 2024. ಅಕ್ಟೋಬರ್ ತಿಂಗಳಲ್ಲಿ ಹೊಸದಾಗಿ SIP ನ ಪ್ರಾರಂಭ ಮಾಡಿದವರ ಸಂಖ್ಯೆ 24.19 lakhs. ಮತ್ತೆ ಅವರೆಲ್ಲರೂ ಕೂಡ ಮಾರುಕಟ್ಟೆ ಮೇಲೆ ಬುಲ್ಲಿಶ್ ಸೆಂಟಿಮೆಂಟ್ ಅನ್ನು ಇಟ್ಕೊಂಡಿದ್ದಾರೆ. ಆವರೇಜ್ ಸೈಜ್ ಆಫ್ SIP ಸದ್ಯಕ್ಕೆ ಭಾರತದಲ್ಲಿ 2,483 ರೂಪಾಯಿ ಇತ್ತು ಸೆಪ್ಟೆಂಬರ್ 2024. ಈಗ ತಿಂಗಳು SIP ಡಾಟಾವನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ. ಜನವರಿ 2024 ಅಲ್ಲಿ 18,838 ಕೋಟಿ, ಫೆಬ್ರವರಿ 2024 19,187 ಕೋಟಿ, ಮಾರ್ಚ್ 19,271 ಕೋಟಿ, ಏಪ್ರಿಲ್ 20,371 ಕೋಟಿ, ಮೇ 20,904 ಕೋಟಿ, ಜೂನ್ 21,262 ಕೋಟಿ, ಜುಲೈ 23,332 ಕೋಟಿ, ಆಗಸ್ಟ್ 23,547 ಕೋಟಿ, ಸೆಪ್ಟೆಂಬರ್ 24,509 ಕೋಟಿ, ಅಕ್ಟೋಬರ್ 2024 25,322 ಕೋಟಿ. ಈ ರೀತಿ ರಿಟೇಲ್ ಇನ್ವೆಸ್ಟರ್ಸ್ ಷೇರು ಮಾರುಕಟ್ಟೆಯಲ್ಲಿ ಒಳ್ಳೆಯ ಪಾಸಿಟಿವ್ ಸೆಂಟಿಮೆಂಟ್ ಇಂದ
ಹಣವನ್ನು SIP ಹಾಕುವಂತದ್ದು ಒಂದು ಒಳ್ಳೆಯ ಒಂದು ಚಿಹ್ನೆ. ಯಾಕಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಲಾಂಗ್ ಟರ್ಮ್ ಬೇಸಿಸ್, ದೀರ್ಘಾವಧಿಯಲ್ಲಿ ಏನಿದ್ದರೂ ಕೂಡ ಷೇರು ಮಾರುಕಟ್ಟೆ ಮೇಲಕ್ಕೆ ಹೋಗಬಹುದೇ ವಿನಃ ಕೆಳಕ್ಕೆ ಬರುವುದಿಲ್ಲ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ರಿಟೇಲ್ ಇನ್ವೆಸ್ಟರ್ಸ್ ಒಂದಷ್ಟು ಕಾನ್ಫಿಡೆನ್ಸ್ ಅನ್ನು ಹೊಂದಿದ್ದಾರೆ SIP ಯಲ್ಲಿ ಹಣವನ್ನು ಹಾಕಲಿಕ್ಕೆ ಮ್ಯೂಚುವಲ್ ಫಂಡ್ಗಳಲ್ಲಿ. ಮುಂದಿನ ದಿನಗಳಲ್ಲಿ ಕೂಡ ರಿಟೇಲ್ ಇನ್ವೆಸ್ಟರ್ಸ್ ಇದೇ ಧೋರಣೆಯನ್ನು ಕಂಟಿನ್ಯೂ ಮಾಡ್ತಾರೆ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮುಖಾಂತರ ದೀರ್ಘಾವಧಿಗೆ ಹಣವನ್ನು ಹಾಕ್ತಾರೆ ಮತ್ತು ದೊಡ್ಡ ಮೊತ್ತದ ಹಣವನ್ನು ಕ್ರೋಢೀಕರಣ ಮಾಡ್ಕೊಳ್ತಾರೆ ಅಂತ ಅನ್ನುವಂಥದ್ದು ನಮ್ಮ ಆಶಯ. ನಾವು ಮ್ಯೂಚುವಲ್ ಫಂಡ್ಗಳಲ್ಲಿ ಇಷ್ಟೊಂದು ಮೊತ್ತದ ಹಣ ಹರಿದು ಬರ್ತಾ ಇದೆ ಅಂತ ಹೇಳ್ತಾ ಇದ್ರು ಕೂಡ ಬ್ಯಾಂಕಿನ FD, ರಿಯಲ್ ಎಸ್ಟೇಟ್, ಇನ್ಶೂರೆನ್ಸ್ ಪ್ರಾಡಕ್ಟ್ಗಳಲ್ಲಿ ಜಾಸ್ತಿ ಹಣವನ್ನು ಭಾರತೀಯ ನಾಗರಿಕರು ಹೂಡಿದ್ದಾರೆ. ಸರಿಯಾದ ಲೆಕ್ಕವನ್ನು ಕೊಡಬೇಕು ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಮತ್ತು ಮ್ಯೂಚುವಲ್ ಫಂಡ್ ಅಲ್ಲಿ ನಮ್ಮ ಜನ ಹಾಕಿದ ಹಣ ಹೌಸ್ ಹೋಲ್ಡ್ ಸೇವಿಂಗ್ಸ್ ಕೇವಲ 6ರಿಂದ 8%. ಮುಂದಿನ 15ರಿಂದ 20 ವರ್ಷಗಳಲ್ಲಿ ನಮ್ಮ ಪ್ರಪಂಚದ ಅತಿ ಡೆವಲಪ್ಡ್ ಕಂಟ್ರೀಸ್ ಆದಂತಹ ಅಮೆರಿಕ, UK ಮತ್ತು ಆಸ್ಟ್ರೇಲಿಯಾಗಳಲ್ಲಿ ಯಾವ ರೀತಿ ಜಾಸ್ತಿ ಜನ ಷೇರಿನಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಾರೋ ಅದೇ ರೀತಿ ನಮ್ಮಲ್ಲಿ ಕೂಡ ಆಗಬಹುದು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಟೋಟಲ್ ಮಂತ್ಲಿ SIP ಅಥವಾ SCP ಎಷ್ಟಿದೆ? ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.